ಆ್ಯಂಡ್ ಈಗ ನಾವು ರಜತ್ ಅವ್ರ ಅಗ್ರೆಷನ್ ನೋಡಿದ್ದೀವಿ, ರಜತ್ ಅವ್ರ ಆಟಿಟ್ಯೂಡ್ ನೋಡಿದ್ದೀವಿ. ಇವಾಗ ರಜತ್ ಅವ್ರ ಒಂದು ಪ್ರ್ಯಾಂಕ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ನೋಡೋಣ. ಪ್ರ್ಯಾಂಕ ನಾನು ತುಂಬ ವೀಕು ಸರ್ ಪ್ರ್ಯಾಂಕಲ್ಲಿ. ಒಂದ್ಸರಿ ಟ್ರೈ ಮಾಡಲಿ ಅಂತ. ಯಾರಿಗಾರ ನಿಮ್ಮ ಗ್ಯಾಂಗಲ್ಲಿ ಯಾರಾದರೂ ಇತ್ತು ಅಂತಂದರೆ, ನಿಮ್ಮ ಬಿಗ್ ಬಾಸ್ ಸ್ನೇಹಿತರಾಗಿರ್ಬೋದು, ಇಲ್ಲ ಬೇರೆ ಯಾವ್ದಾರು ಸ್ನೇಹಿತರಾಗಿರ್ಬೋದು, ಬೇರೆ ಸ್ನೇಹಿತರು ಬೇಡ, ಸೆಲೆಬ್ರಿಟಿ ಸ್ನೇಹಿತರಲ್ಲಿ ಯಾರು ಒಬ್ರಿಗೆ ಇಂಥವ್ರು ಬೇಗನೆ ಬಕ್ರ ಆಗ್ಬಿಡ್ತಾರೆ ಅಂತಂದರೆ. ಬಕ್ರ ಆಗೋ ನನ್ನ ಮಕ್ಕಳು ಯಾರು ನನ್ನ ಜೊತೆ ಇಲ್ವಲ್ಲ ಸರ್. ಎಲ್ಲ ಇಟ್ಟು ಅದೇ ಪ್ರಾಬ್ಲಮ್ ಎಲ್ಲ ಕಿಲಾಡಿಗಳೇ. ಬಕ್ರ ಆಗೋರು ಯಾರು ನೆನೆಸ್ಕೊಂಡಿರ್ತಾರೆ. ಆಮೇಲೆ ನಾನು ಸ್ವಲ್ಪ ವೀಕು ಸರ್, ಹಿಡಿದು ಬಿಡ್ತಾರೆ ನನ್ನ ಇಂಥ ವಿಷಯದಲ್ಲಿ. ಯಾವ ವಿಷಯದಲ್ಲಿ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ವಿನಯ್ಗೆ ಮಾಡ್ಬೋದಾ? ಹಾಂ, ವಿನಯ್ಗೆ ಮಾಡ್ಬೋದು. ನಮ್ಮ ಭಾಷೆಗಳು ಬೇರೆ ಥರ ಬಂದ್ಬಿಡುತ್ತೆ. ಡೀಪ್ ಆಗ್ತೇವೆ ಅದಕ್ಕೆ. ಯಾರು ಮಾಡ್ಬೋದು? ಮೆಸೇಜ್ ಮಾಡ್ತೀನಿ, ಫ್ರೀ ಆಗೋಣ ಶೂಟಿಂಗ್ ಅಲ್ಲ ಅಂತ. ಹಲೋ, ಎಲ್ಲಿದ್ಯಾ? ವರ್ಕೌಟ್ ಗುರು, ಅದು ನಿನಗೆ ಹೇಳಿದ್ನಲ್ಲ, ಅದು ಹೋಗ್ಬಿಟ್ಟು ಮಾತುಕತೆ ಆಡ್ಬಿಟ್ಟು ಬಂದ್ಬಿಡು ಸ್ಟೇಷನಲ್ಲಿ ಅಂತ. ಹೋಗಿದ್ದ ಮತ್ತೆಂತ ಕೇಸ್ ಆಗಿದೆ ಅಂತ? ಈಗ ಕೇಸ್ ಆಗೈತಂತೆ, ನೀನೇನೋ ಮಾತಾಡಿಲ್ಲ, ಅದು ಲೇಟ್ ಆಗೋಯ್ತು, ಅವ್ರು ಬೇರೆ ಟ್ರಾನ್ಸ್ಫರ್ ಆದ್ರಂತೆ. ಅಯ್ಯೋ, ಮತ್ತೆ ಇವಾಗ ನನಗೆ ಫೋನ್ ಮಾಡಿದ್ರು, ಅದು ಸಬ್ ಇನ್ಸ್ಪೆಕ್ಟ್ರೇ ಮಾಡಿದ್ರು. ಇಲ್ಲ ಗುರು, ಸೀರಿಯಸ್ ಆಗಿ ಧನು ಮೇಲೆ ಹೋಗೈತೆ, ನನ್ನ ಮೇಲೆ ಹೋಗೈತಂತೆ, ನಿಂದು ಹೆಸರು ಬಂದೈತಲ್ಲಿ. ಯಾರಿಗೆ ಬೇಡ, ಸುಮ್ಮನೆ ಇರೋದು ಪ್ರ್ಯಾಂಕು. ಯಶವಂತ್ ಅವ್ರು ಬಂದಿದ್ರು, ಹಂಗೆ ಸರ್ ಯಾರಿಗಾನ ಪ್ರ್ಯಾಂಕ್ ಮಾಡಿ ಅಂದರು, ಅದಕ್ಕೆ ಮಾಡಿದೆ ನಿಮಗೆ. ಎಲ್ಲಿದೆ? ಜಿಮ್ಮ? ವಿಡಿಯೋನಾ? ಒಂದು ನಿಮಿಷ. ಹಲೋ ಇರೋ. ಹಲೋ, ನಮಸ್ತೆ, ಹೇಗಿದ್ದೀರಾ? ಆರಾಮ? ಫುಲ್ ಆರಾಮ್. ಹೇಳ್ಬೇಕೆಲ್ಲ ಜಿಮ್ಮಲ್ಲಿ ನಡೀತಾ ಇದೆ ನಿಮ್ದು ಕಾರ್ ಪಾಡ್ಕಾಸ್ಟ್. ನೆಕ್ಸ್ಟ್ ಅತಿಥಿ ಇಂಟರ್ವ್ಯೂ ಆನ್ ದ ರೀಲ್ಸ್. ಮತ್ತೆ ಹೆಂಗ್ ನಡೀತಾ ಇದೆ? ನೋಡ್ತಾ ಇದೀವಿ ಫುಲ್ಲು ಹಾವಳಿ. ಅಗ್ನಿ ಪರೀಕ್ಷೆ ಕರ್ನಾಟಕನೇ ಹತ್ಕೊಂಡು ಉರಿತಾ ಇದೆ. ಅಲ್ಲ, ನನಗೆ ಇಷ್ಟ ಆಗಿದೆ ಏನ್ ಗೊತ್ತಾ, ಇದು ಏನೋ ಸಂಗೀತ ಅವ್ರಿಗೆ, ನೀವು ನನ್ನ ಟ್ರೋಲ್ ಮಾಡ್ಕೊಂಡು ನಗ್ತಿದ್ದೀರ ಅಂದಿದ್ದಕ್ಕೆ ಐ ಆಮ್ ಎಂಜಾಯಿಂಗ್ ಇಟ್ ಅಂತ ಅವ್ರಿಗೆ ಮತ್ತೆ ನೀವು ಹೇಳಿದ್ದೀರ, ಅದು ಮಜಾ ಇತ್ತು. ನೋಡಿ, ಎಲ್ಲರೂ ಮಾಡೋದೇನಕ್ಕೆ, ಇವಾಗಿರೋ ಯಾರು ಟ್ರೆಂಡ್ ನಲ್ಲಿ ಇರ್ತಾರೋ ಅವ್ರ ಬಗ್ಗೆ ಏನೋ ಮಾಡಿದ್ರೆ ಅವ್ರಿಗೂ ಒಂದಷ್ಟು ವ್ಯೂಸ್, ಒಂದಷ್ಟು ಇದು ಆಗತ್ತೆ ಅಂತ. ಏನು ಸಮಾಜ ಸೇವೆ, ದೇಶಭಕ್ತಿ ನಾನು ಮಾಡ್ತಿಲ್ಲ ಅವರು. ಕರೆಕ್ಟ್, ನಾನು ಅದನ್ನ ಹೇಳ್ತಾ ಇದ್ದೆ. ಸೊ ಯು ಶುಡ್ ಜಸ್ಟ್ ಎಂಜಾಯ್ ಇಟ್. ಅಲ್ಲ, ನಾನು ಕೆಳಗಡೆ ಬರೋ ಕಮೆಂಟ್ಸ್ ಅದು ಇದು ಎಲ್ಲ ನೋಡೋದಕ್ಕೆ ಹೋಗಲ್ಲ, ನೋಡ್ಲೇ ಬಾ ಅಷ್ಟೇ. ಸುಮ್ಮನೆ ಆರಾಮಾಗಿ ನಮ್ದು ಏನ್ ಕೆಲಸ ಮಾಡ್ತೀವಿ ಅದನ್ನ ಮಾತ್ರ ಮಾಡೋದಷ್ಟೇ. ಫ್ರೀ ಆಗಿ ಪಬ್ಲಿಸಿಟಿ ಕೊಡ್ತಾ ಇದ್ದಾರೆ, ಅದರಿಂದ ಇನ್ನೊಂದಷ್ಟು ಕೆಲಸಗಳು ಸಿಗ್ತಾ ಇದೆ, ಇನ್ನೊಂದಷ್ಟು ಒಳ್ಳೆ ಪ್ರಾಜೆಕ್ಟ್ಗಳು ಸಿಗ್ತಾ ಇದೆ. ನನ್ನ ಟ್ರೋಲ್ ಮಾಡಿದವ್ರಿಗೆ, ಮಾತಾಡಿದವ್ರಿಗೆ ಎಲ್ರಿಗೂ ಥ್ಯಾಂಕ್ ಯು. ಅಂಡ್ ಇವತ್ತಿನ ಎಪಿಸೋಡ್ ವೇಟ್ ಮಾಡ್ತಾ ಇದ್ದೀನಿ, ಹೆಂಗಿರುತ್ತೆ ಇವತ್ತಿನ ದಿನ ಅಂತ. ನೋಡಿ ಮಜಾ ಇರುತ್ತೆ. ಚಲೋ, ಟೇಕ್ ಕೇರ್. Yes. ಬಾಯ್. ಅಡ ಇಟ್ಟಿರೋ ನಿಮ್ಮ ಚಿನ್ನವನ್ನ ತಕ್ಷಣ ಬಿಡಿಸ್ಬೇಕಾ? ನಿಮ್ಮ ಚಿನ್ನವನ್ನ ಬೆಸ್ಟ್ ಪ್ರೈಸ್ಗೆ ಮಾರ್ಬೇಕಾ? ಕಾಲ್ 8722484848.